ನಾಟಾಂಜ್ ಪರಮಾಣು ಸ್ಥಾವರದ ಮೇಲೂ ಕೂಡ ಇಸ್ರೇಲ್ ಅಬ್ಬರಿಸಿದೆ. ದಾಳಿಯ ಅಬ್ಬರಕ್ಕೆ ನ್ಯೂಕ್ಲಿಯರ್ ಪ್ಲಾಂಟ್ನ ಸ್ಥಿತಿ ಏನಾಗಿದೆ, ಇರಾನ್ ಹೇಳ್ತಾ ಇರೋದೇನು, ಅಮೆರಿಕದ ಮುಂದಿನ ಟಾರ್ಗೆಟ್ ಯಾವುದು? ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ಅಟ್ಯಾಕ್. ನಂಟಾಜ್ ಪರಮಾಣು ಸ್ಥಾವರವೇ ಟಾರ್ಗೆಟ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ದಿನದಿಂದ ದಿನಕ್ಕೆ ಭೀಕರ ರೂಪವನ್ನು ಪಡಿತಾ ಇದೆ. 3ನೇ ವಾರದಲ್ಲಿ ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಭೀಕರ ವೈಮಾನಿಕ ದಾಳಿ ನಡೆಸ್ತಾ ಇದೆ. ಇರಾನ್ನ ಬೆನ್ನೆಲುಬಂತಿರುವಂತಹ ನಂಟಾಜ್ ಪರಮಾಣು ಸ್ಥಾವರದ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿ ನಡೆಸಿವೆ ಅಂತ ಹೇಳಲಾಗಿದೆ. ಇಡೀ ಜಗತ್ತು ಆತಂಕದಿಂದ ನೋಡ್ತಾ ಇದ್ದ ಆ ದೃಶ್ಯ ಈಗ ಸತ್ಯವಾಗಿದೆ. ಅಮೆರಿಕ, ಇಸ್ರೇಲ್ ಇದೀಗ ಇರಾನಿನ ಶಕ್ತಿ ಕೇಂದ್ರಕ್ಕೆ ಹೊಡೆತ ಕೊಟ್ಟಿದೆ. ನಂಟಾಜ್ ಇರಾನ್ನ ಪರಮಾಣು ಶಕ್ತಿಯ ಶಕ್ತಿ ಕೇಂದ್ರವಾಗಿದ್ದು, ಇದು ರಾಜಧಾನಿ ಟೆಹರಾನ್ನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿದೆ. ಇರಾನಿನ ಯುರೇನಿಯಂ ಪುಷ್ಟೀಕರಣ ಕೇಂದ್ರ ಆಗಿದೆ. ಸ್ಥಾವರದಲ್ಲಿ ಯಾವುದೇ ವಿಕಿರಣ ಸೋರಿಕೆ ಪತ್ತೆಯಾಗಿಲ್ಲ ಅಂತ ಇರಾನ್ ಸರ್ಕಾರ ನಾಗರಿಕರಿಗೆ ತಿಳಿಸಿದೆ. ಇದು ಇರಾನ್ನ ಮಿಲಿಟರಿ ಶಕ್ತಿಯನ್ನ ಕುಗ್ಗಿಸಲು ಪ್ರಯತ್ನ ಅಂತ ಹೇಳಲಾಗಿದೆ. ಹಠಕ್ಕೆ ಬಿದ್ದಂತೆ ಕಾಣ್ತಾ ಇರುವ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸಿವೆ. ಜೂನ್ 2025ರಲ್ಲಿ ಯುದ್ಧದ ನೆನಪು ಮರೆಯುವ ಮುನ್ನ ದಾಳಿಯಾಗಿದೆ. ಇನ್ನು ಕೆರಳಿ ಕೆಂಡವಾಗಿರೋ ಇರಾನ್ ಕೂಡ ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡಿದೆ. ಮುಯಿಗೆ ಮುಯಿ ಎಂಬಂತೆ ಇರಾನ್ ಡಿಮೋನಾದಲ್ಲಿನ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಮೇಲೆ ಮಿಸೈಲ್ ಉಡಾಯಿಸಿದೆ. ಇರಾನ್ ನಡೆಸಿರುವಂತಹ ದಾಳಿಗೆ ಇಸ್ರೇಲ್ನ ಅರಾದ್ ನಗರದಲ್ಲಿ ಭಾರೀ ಪ್ರಮಾಣದ ಹಾನಿಯಾಗಿದೆ. 150ಕ್ಕೂ ಹೆಚ್ಚು ಕುಟುಂಬ ಸ್ಥಳಾಂತರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್, ಇರಾನ್ ವಾರ್ ಇದೀಗ ಮತ್ತಷ್ಟು ವಿಕೋಪಕ್ಕೆ ಹೋಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಟಾಂಜ್ ಪರಮಾಣು ಸ್ಥಾವರದ ಮೇಲೂ ಕೂಡ ಇಸ್ರೇಲ್ ಅಬ್ಬರಿಸಿದೆ. ದಾಳಿಯ ಅಬ್ಬರಕ್ಕೆ ನ್ಯೂಕ್ಲಿಯರ್ ಪ್ಲಾಂಟ್ನ ಸ್ಥಿತಿ ಏನಾಗಿದೆ, ಇರಾನ್ ಹೇಳ್ತಾ ಇರೋದೇನು, ಅಮೆರಿಕದ ಮುಂದಿನ ಟಾರ್ಗೆಟ್ ಯಾವುದು? ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ಅಟ್ಯಾಕ್. ನಂಟಾಜ್ ಪರಮಾಣು ಸ್ಥಾವರವೇ ಟಾರ್ಗೆಟ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ದಿನದಿಂದ ದಿನಕ್ಕೆ ಭೀಕರ ರೂಪವನ್ನು ಪಡಿತಾ ಇದೆ. 3ನೇ ವಾರದಲ್ಲಿ ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಭೀಕರ ವೈಮಾನಿಕ ದಾಳಿ ನಡೆಸ್ತಾ ಇದೆ. ಇರಾನ್ನ ಬೆನ್ನೆಲುಬಂತಿರುವಂತಹ ನಂಟಾಜ್ ಪರಮಾಣು ಸ್ಥಾವರದ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿ ನಡೆಸಿವೆ ಅಂತ ಹೇಳಲಾಗಿದೆ. ಇಡೀ ಜಗತ್ತು ಆತಂಕದಿಂದ ನೋಡ್ತಾ ಇದ್ದ ಆ ದೃಶ್ಯ ಈಗ ಸತ್ಯವಾಗಿದೆ. ಅಮೆರಿಕ, ಇಸ್ರೇಲ್ ಇದೀಗ ಇರಾನಿನ ಶಕ್ತಿ ಕೇಂದ್ರಕ್ಕೆ ಹೊಡೆತ ಕೊಟ್ಟಿದೆ. ನಂಟಾಜ್ ಇರಾನ್ನ ಪರಮಾಣು ಶಕ್ತಿಯ ಶಕ್ತಿ ಕೇಂದ್ರವಾಗಿದ್ದು, ಇದು ರಾಜಧಾನಿ ಟೆಹರಾನ್ನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿದೆ. ಇರಾನಿನ ಯುರೇನಿಯಂ ಪುಷ್ಟೀಕರಣ ಕೇಂದ್ರ ಆಗಿದೆ. ಸ್ಥಾವರದಲ್ಲಿ ಯಾವುದೇ ವಿಕಿರಣ ಸೋರಿಕೆ ಪತ್ತೆಯಾಗಿಲ್ಲ ಅಂತ ಇರಾನ್ ಸರ್ಕಾರ ನಾಗರಿಕರಿಗೆ ತಿಳಿಸಿದೆ. ಇದು ಇರಾನ್ನ ಮಿಲಿಟರಿ ಶಕ್ತಿಯನ್ನ ಕುಗ್ಗಿಸಲು ಪ್ರಯತ್ನ ಅಂತ ಹೇಳಲಾಗಿದೆ. ಹಠಕ್ಕೆ ಬಿದ್ದಂತೆ ಕಾಣ್ತಾ ಇರುವ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸಿವೆ. ಜೂನ್ 2025ರಲ್ಲಿ ಯುದ್ಧದ ನೆನಪು ಮರೆಯುವ ಮುನ್ನ ದಾಳಿಯಾಗಿದೆ. ಇನ್ನು ಕೆರಳಿ ಕೆಂಡವಾಗಿರೋ ಇರಾನ್ ಕೂಡ ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡಿದೆ. ಮುಯಿಗೆ ಮುಯಿ ಎಂಬಂತೆ ಇರಾನ್ ಡಿಮೋನಾದಲ್ಲಿನ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಮೇಲೆ ಮಿಸೈಲ್ ಉಡಾಯಿಸಿದೆ. ಇರಾನ್ ನಡೆಸಿರುವಂತಹ ದಾಳಿಗೆ ಇಸ್ರೇಲ್ನ ಅರಾದ್ ನಗರದಲ್ಲಿ ಭಾರೀ ಪ್ರಮಾಣದ ಹಾನಿಯಾಗಿದೆ. 150ಕ್ಕೂ ಹೆಚ್ಚು ಕುಟುಂಬ ಸ್ಥಳಾಂತರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್, ಇರಾನ್ ವಾರ್ ಇದೀಗ ಮತ್ತಷ್ಟು ವಿಕೋಪಕ್ಕೆ ಹೋಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಟಾಂಜ್ ಪರಮಾಣು ಸ್ಥಾವರದ ಮೇಲೂ ಕೂಡ ಇಸ್ರೇಲ್ ಅಬ್ಬರಿಸಿದೆ. ದಾಳಿಯ ಅಬ್ಬರಕ್ಕೆ ನ್ಯೂಕ್ಲಿಯರ್ ಪ್ಲಾಂಟ್ನ ಸ್ಥಿತಿ ಏನಾಗಿದೆ, ಇರಾನ್ ಹೇಳ್ತಾ ಇರೋದೇನು, ಅಮೆರಿಕದ ಮುಂದಿನ ಟಾರ್ಗೆಟ್ ಯಾವುದು? ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ಅಟ್ಯಾಕ್. ನಂಟಾಜ್ ಪರಮಾಣು ಸ್ಥಾವರವೇ ಟಾರ್ಗೆಟ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ದಿನದಿಂದ ದಿನಕ್ಕೆ ಭೀಕರ ರೂಪವನ್ನು ಪಡಿತಾ ಇದೆ. 3ನೇ ವಾರದಲ್ಲಿ ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಭೀಕರ ವೈಮಾನಿಕ ದಾಳಿ ನಡೆಸ್ತಾ ಇದೆ.
ಇರಾನ್ನ ಬೆನ್ನೆಲುಬಂತಿರುವಂತಹ ನಂಟಾಜ್ ಪರಮಾಣು ಸ್ಥಾವರದ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ನಡೆಸಿವೆ ಅಂತ ಹೇಳಲಾಗಿದೆ. ಇಡೀ ಜಗತ್ತು ಆತಂಕದಿಂದ ನೋಡ್ತಾ ಇದ್ದ ಆ ದೃಶ್ಯ ಈಗ ಸತ್ಯವಾಗಿದೆ. ಅಮೆರಿಕ ಇಸ್ರೇಲ್ ಇದೀಗ ಇರಾನಿನ ಶಕ್ತಿ ಕೇಂದ್ರಕ್ಕೆ ಹೊಡೆತ ಕೊಟ್ಟಿದೆ. ನಂಟಾಜ್ ಇರಾನ್ನ ಪರಮಾಣು ಶಕ್ತಿಯ ಶಕ್ತಿ ಕೇಂದ್ರವಾಗಿದ್ದು, ಇದು ರಾಜಧಾನಿ ಟೆಹರಾನ್ನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿದೆ. ಇರಾನಿನ ಯುರೇನಿಯಂ ಪುಷ್ಟೀಕರಣ ಕೇಂದ್ರ ಆಗಿದೆ. ಸ್ಥಾವರದಲ್ಲಿ ಯಾವುದೇ ವಿಕಿರಣ ಸೋರಿಕೆ ಪತ್ತೆಯಾಗಿಲ್ಲ ಅಂತ ಇರಾನ್ ಸರ್ಕಾರ ನಾಗರಿಕರಿಗೆ ತಿಳಿಸಿದೆ. ಇದು ಇರಾನ್ನ ಮಿಲಿಟರಿ ಶಕ್ತಿಯನ್ನ ಕುಗ್ಗಿಸಲು ಪ್ರಯತ್ನ ಅಂತ ಹೇಳಲಾಗಿದೆ. ಹಠಕ್ಕೆ ಬಿದ್ದಂತೆ ಕಾಣ್ತಾ ಇರುವ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸಿವೆ. ಜೂನ್ 2025ರಲ್ಲಿ ಯುದ್ಧದ ನೆನಪು ಮರೆಯುವ ಮುನ್ನ ದಾಳಿಯಾಗಿದೆ. ಇನ್ನು ಕೆರಳಿ ಕೆಂಡವಾಗಿರೋ ಇರಾನ್ ಕೂಡ ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡಿದೆ. ಮುಯಿಗೆ ಮುಯಿ ಎಂಬಂತೆ ಇರಾನ್ ಡಿಮೋನಾದಲ್ಲಿನ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಮೇಲೆ ಮಿಸೈಲ್ ಉಡಾಯಿಸಿದೆ. ಇರಾನ್ ನಡೆಸಿರುವಂತಹ ದಾಳಿಗೆ ಇಸ್ರೇಲ್ನ ಅರಾದ್ ನಗರದಲ್ಲಿ ಭಾರೀ ಪ್ರಮಾಣದ ಹಾನಿಯಾಗಿದೆ. 150ಕ್ಕೂ ಹೆಚ್ಚು ಕುಟುಂಬ ಸ್ಥಳಾಂತರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಇಸ್ರೇಲ್ ಇರಾನ್ ವಾರ್ ಇದೀಗ ಮತ್ತಷ್ಟು ವಿಕೋಪಕ್ಕೆ ಹೋಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಟಾಂಜ್ ಪರಮಾಣು ಸ್ಥಾವರದ ಮೇಲೂ ಕೂಡ ಇಸ್ರೇಲ್ ಅಬ್ಬರಿಸಿದೆ. ದಾಳಿಯ ಅಬ್ಬರಕ್ಕೆ ನ್ಯೂಕ್ಲಿಯರ್ ಪ್ಲಾಂಟ್ನ ಸ್ಥಿತಿ ಏನಾಗಿದೆ? ಇರಾನ್ ಹೇಳ್ತಾ ಇರೋದೇನು? ಅಮೆರಿಕದ ಮುಂದಿನ ಟಾರ್ಗೆಟ್ ಯಾವುದು? ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ಅಟ್ಯಾಕ್. ನಂಟಾಜ್ ಪರಮಾಣು ಸ್ಥಾವರವೇ ಟಾರ್ಗೆಟ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ದಿನದಿಂದ ದಿನಕ್ಕೆ ಭೀಕರ ರೂಪವನ್ನು ಪಡಿತಾ ಇದೆ. 3ನೇ ವಾರದಲ್ಲಿ ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಭೀಕರ ವೈಮಾನಿಕ ದಾಳಿ ನಡೆಸ್ತಾ ಇವೆ. ಇರಾನ್ನ ಬೆನ್ನೆಲುಬಂತಿರುವಂತಹ ನಂಟಾಜ್ ಪರಮಾಣು ಸ್ಥಾವರದ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿ ನಡೆಸಿವೆ ಅಂತ ಹೇಳಲಾಗಿದೆ. ಇಡೀ ಜಗತ್ತು ಆತಂಕದಿಂದ ನೋಡ್ತಾ ಇದ್ದ ಆ ದೃಶ್ಯ ಈಗ ಸತ್ಯವಾಗಿದೆ. ಅಮೆರಿಕ ಇಸ್ರೇಲ್ ಇದೀಗ ಇರಾನಿನ ಶಕ್ತಿ ಕೇಂದ್ರಕ್ಕೆ ಹೊಡೆತ ಕೊಟ್ಟಿದೆ. ನಂಟಾಜ್ ಇರಾನ್ನ ಪರಮಾಣು ಶಕ್ತಿಯ ಶಕ್ತಿ ಕೇಂದ್ರವಾಗಿದ್ದು, ಇದು ರಾಜಧಾನಿ ಟೆಹರಾನ್ನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿದೆ. ಇರಾನಿನ ಯುರೇನಿಯಂ ಪುಷ್ಟೀಕರಣ ಕೇಂದ್ರ ಆಗಿದೆ. ಸ್ಥಾವರದಲ್ಲಿ ಯಾವುದೇ ವಿಕಿರಣ ಸೋರಿಕೆ ಪತ್ತೆಯಾಗಿಲ್ಲ ಅಂತ ಇರಾನ್ ಸರ್ಕಾರ ನಾಗರಿಕರಿಗೆ ತಿಳಿಸಿದೆ. ಇದು ಇರಾನ್ನ ಮಿಲಿಟರಿ ಶಕ್ತಿಯನ್ನ ಕುಗ್ಗಿಸಲು ಪ್ರಯತ್ನ ಅಂತ ಹೇಳಲಾಗಿದೆ. ಹಠಕ್ಕೆ ಬಿದ್ದಂತೆ ಕಾಣ್ತಾ ಇರುವ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸಿವೆ. ಜೂನ್ 2025ರಲ್ಲಿ ಯುದ್ಧದ ನೆನಪು ಮರೆಯುವ ಮುನ್ನ ದಾಳಿಯಾಗಿದೆ. ಇನ್ನು ಕೆರಳಿ ಕೆಂಡವಾಗಿರೋ ಇರಾನ್ ಕೂಡ ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡಿದೆ. ಮುಯಿಗೆ ಮುಯಿ ಎಂಬಂತೆ ಇರಾನ್ ಡಿಮೋನಾದಲ್ಲಿನ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಮೇಲೆ ಮಿಸೈಲ್ ಉಡಾಯಿಸಿದೆ. ಇರಾನ್ ನಡೆಸಿರುವಂತಹ ದಾಳಿಗೆ ಇಸ್ರೇಲ್ನ ಅರಾದ್ ನಗರದಲ್ಲಿ ಭಾರೀ ಪ್ರಮಾಣದ ಹಾನಿಯಾಗಿದೆ. 150ಕ್ಕೂ ಹೆಚ್ಚು ಕುಟುಂಬ ಸ್ಥಳಾಂತರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಇಸ್ರೇಲ್ ಇರಾನ್ ವಾರ್ ಇದೀಗ ಮತ್ತಷ್ಟು ವಿಕೋಪಕ್ಕೆ ಹೋಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.